ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಅಜ್ಜಿಯರು ಮಾಡ್ತಿದ್ರಲ್ರಿ ಆ ಥರನಾಗಿ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ಇದಕ್ಕೆ ಯಾವುದೇ ಥರನಾದಂಥ ಒಗ್ಗರಣೆ ಹಾಕೋದಿಲ್ಲ ರೀ, ಮತ್ತು ಗ್ಯಾಸ್ ಹಚ್ಚೋದಿಲ್ಲ, ಒಗ್ಗರಣೆ ಹಾಕೋದಿಲ್ಲ. ಇನ್ಸ್ಟೆಂಟಾಗಿ ಈಸಿಯಾಗಿ ಯಾವುದೇ ಮಸಾಲೆ ಯೂಸ್ ಮಾಡದೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಇವಾಗ ನಾನಿಲ್ಲಿ ಮಾವಿನಕಾಯನ್ನು ಈ ಥರನಾಗಿ ಉದ್ದವಾಗಿ ಹೆಂಚಿಟ್ಕೊಂಡೇನಿ ರೀ. ನೀವು ಸಣ್ಣದಾಗಿನೂ ಹೆಂಚ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನೆ ರೀ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೇನೆ ರೀ. ಮತ್ತು ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಒಂದು ಸಾರಿ ಈ ಥರನಾದಂಥ ಉಪ್ಪಿನಕಾಯಿನ ಟ್ರೈ ಮಾಡಿ ನೋಡಿರಿ. ಬರೀ ಬಾಯಲ್ಲೇ ತಿನ್ನಬೇಕು, ಅಷ್ಟು ರುಚಿಯಾಗಿರ್ತಾವೆ. ಚಾಟ್ಸ್ ಥರನೂ ತಿನ್ಕೋಬೋದು, ಅಷ್ಟು ರುಚಿಯಾಗಿರ್ತಾವೆ. ಇವಾಗ ನಾನು ಮಸಾಲೆ ಕೂಡಿಸಿರುವಂಥ ಖಾರನ ಹಾಕ್ಕೊಳತ್ತೇನೆ ರೀ. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳತ್ತೇನೆ ರೀ. ಹಾಗೆ ಸಣ್ಣದಾಗಿ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳತ್ತೇನೆ ರೀ. ಇಲ್ಲಿ ಯಾವುದೇ ಥರನಾದಂಥ ಒಗ್ಗರಣೆ ಇಲ್ಲ, ಡೈರೆಕ್ಟಾಗಿ ಹಸಿ ಬೆಳ್ಳುಳ್ಳಿನ ಹಾಕ್ಕೊಳತ್ತೇನು. ಹಾಗೆ ಬೆಲ್ಲನ ಹಾಕ್ಕೊಳತ್ತೇನೆ ರೀ. ಒಂದು ಚೂರು ಬೆಲ್ಲನ ಸ್ವಲ್ಪ ಜಾಸ್ತಿಯಾಗಿ ಹಾಕೋರಿ, ಅಂದ್ರೆ ಟೇಸ್ಟ್ ಜಾಸ್ತಿಯಾಗಿ ಬರ್ತೈತಿ. ಹುಳಿ ಖಾರ ಖಾರ, ಉಪ್ಪು ಶಿಮಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ಏನು ಕಾಯಿಸ್ಕೋತಾ ಇಲ್ಲ, ಎಣ್ಣೆನ ಹಾಗೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಇಲ್ಲಿ ಈ ಥರನಾಗಿ ಜಲಿಸ್ಕೊಳತ್ತೇನೆ ರೀ. ನೀವು ಬೇಕಿದ್ದರೆ ಸ್ಪೂನಿಂದನೂ ಮಾಡ್ಕೋಬೋದು, ಕೈಯಿಂದನೂ ಸಹಿತ ಮಿಕ್ಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆನೂ ಹಾಗೆ ಕಡ್ಕೊಂಡು ತಿನ್ಕೋಬೋದು ರೀ. ಉಳ್ಳಾಗಡ್ಡಿ, ಟೊಮೆಟೊ, ಸೌತೆಕಾಯಿ ಈ ಥರನಾಗಿ ನಾವು ರೊಟ್ಟಿಯಲ್ಲಿ ಹೇಗೆ ತಿಂತೇವಲ್ರಿ, ಹಾಗೆ ಈ ಥರದಂಥ ಮಾವಿನಕಾಯಿನ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರ್ತಾವೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನೀವು ಬೇಕಿದ್ರೆ ಚಾಟ್ ಮಸಾಲೆನೂ ಸಹಿತ ಯೂಸ್ ಮಾಡ್ಕೋಬೋದು. ಹಾಗೆ ಚಾಟ್ ಮಸಾಲೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಯಾವುದೇ ಥರನಾದಂಥ ಮಸಾಲೆನ ಇಲ್ಲಿ ಯೂಸ್ ಮಾಡಿಲ್ಲ. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಕಡಿಮೆ ಪದಾರ್ಥದಲ್ಲಿ ಯಾವುದೇ ಥರನಾದಂಥ ಒಗ್ಗರಣೆ ಕೊಡದೇ ಈ ಥರನಾದಂಥ ಉಪ್ಪಿನಕಾಯಿನ ಒಂದು ಸಾರಿ ಮಾಡಿ ನೋಡಿರಿ. ಎಲ್ಲರನ್ನೂ ಖಾಲಿಯಾಗಿ ಮಾಡಿಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ನಾನು ಮಾಡಿ ತೋರಿಸಿರುವಂಥ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.